ನಮಸ್ತೆ ಸ್ನೇಹಿತರೆ, ಸುಸ್ವಾಗತ ಲಕ್ಕಿಗೌಡ ಕನ್ನಡ ವ್ಲಾಗ್ಸ್‌ಗೆ. ಇವತ್ತು ನಮ್ಮ ಕುಣಿಗಲ್ನ ಕನ್ನಡ ಭವನದಲ್ಲಿ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ವತಿಯಿಂದ ಶಿಕ್ಷಕಿಯರೆಲ್ಲ ಒಟ್ಟುಗೂಡಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಅದ್ಧೂರಿಯಾಗಿ ಆಚರಿಸ್ತಾ ಇದ್ದಾರೆ. ಬನ್ನಿ ಪ್ರೋಗ್ರಾಮ್ ಹೇಗಿದೆ ಅಂತ ನಾವೆಲ್ಲರೂ ಕೂಡ ನೋಡ್ಕೊಂಬರೋಣ. ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ರಾಜ್ಯ ಘಟಕ ಧಾರವಾಡ, ಜಿಲ್ಲಾ ಘಟಕ ತುಮಕೂರು ಹಾಗೂ ತಾಲೂಕು ಘಟಕ ಕುಣಿಗಲ್ ಇವರ ವತಿಯಿಂದ ಇಂದು ಅಂದರೆ 14/3/2026 ಈ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಿ ನಮ್ಮ ದಿನವನ್ನು ಸಂಭ್ರಮಿಸಲು ನಾವೆಲ್ಲ ಇಂದು ವಿಶೇಷ ಅತಿಥಿಗಳೊಂದಿಗೆ ಜೊತೆಯಾಗಿದ್ದೇವೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಲು ಹೆಣ್ಣು ಮಕ್ಕಳಿಗೋಸ್ಕರ ನಿರ್ದಿಷ್ಟ ದಿನ ಅನ್ನೋದೇನು ಬೇಕಾಗಿಲ್ಲ. ಆದರೂ ಸಹ ಪ್ರತಿ ವರ್ಷ ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡುತ್ತೇವೆ. ಏಕೆಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಹೆಣ್ಣು ಎಂದರೆ ಮನಸ್ಸಾಗಿ ಬರುವವಳು, ಬವಣೆ ಬದುಕಿಟ್ಟು ಬದುಕಿದವಳು, ಕನಸುಗಳಿಗೆ ಬಣ್ಣ ತುಂಬುತ್ತಾ ಎಲ್ಲರ ಮನೆಯಂಗಳಕ್ಕೆ ಮನದಂಗಳಕ್ಕೆ ಚಿತ್ತಾರ ಬರೆಯುವ ಹೆಣ್ಣನ್ನು ಸಂಭ್ರಮಿಸಲು ಒಂದು ದಿನ ನಮಗಾಗಿ. ಸೋ ಲೆಟ್ಸ್ ಸೆಲೆಬ್ರೇಟ್. ಈ ಸುಂದರ ಕಾರ್ಯಕ್ರಮವನ್ನು ಒಂದು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥಿಸಲು ಬರುತ್ತಿದ್ದಾರೆ ಶ್ರೀಮತಿ ಶ್ಯಾಮಲಾ ಮೇಡಮ್ ತಂಡದವರು. ಶ್ರೀಮತಿ ರೇಖಾ ಮೇಡಮ್. ಎಲ್ಲರಿಗೂ ಮಧ್ಯಾಹ್ನದ ನಮಸ್ಕಾರಗಳು. ತಾಯಿಯಾಗಿ, ಮಮತೆ ಮಗಳಾಗಿ, ಅಕ್ಕರೆ ಸಹೋದರಿಯಾಗಿ, ರಕ್ಷಣೆ ಮತ್ತು ಸಾಧಕಿಯಾಗಿ ಶಕ್ತಿಯನ್ನು ಪ್ರತಿನಿಧಿಸುವ ವಿಶ್ವದ ಎಲ್ಲ ಹೆಣ್ಣು ಮಕ್ಕಳಿಗೆ ಮೊಟ್ಟ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಶ್ರೀಮತಿ ಜಯಲಕ್ಷ್ಮಿ ಮೇಡಮ್ ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಯ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೂ ಮುಖ್ಯ ಅತಿಥಿಗಳಾಗಿ ಇಂದು ನಮಗೆ ಸ್ಫೂರ್ತಿಯನ್ನು ನೀಡಲು ಆಗಮಿಸಿರ್ತಕ್ಕಂತಹ ಶ್ರೀಮತಿ ಮಮತಾ ಮಡಿ ಮೇಡಮ್, ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕುಣಿಗಲ್, ಇವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮುಖ್ಯ ಅತಿಥಿಗಳಾಗಿ, ವಿಶೇಷ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಶ್ರೀಮತಿ ಡಾಕ್ಟರ್ ರಕ್ಷಾ, ಸ್ತ್ರೀ ರೋಗ ತಜ್ಞರು, ಪ್ರಾರ್ಥನಾ ಹಾಸ್ಪಿಟಲ್ ಕುಣಿಗಲ್, ಇವ್ರಿಗೂ ಸಹ ಎಲ್ಲರ ಪರವಾಗಿ ತುಂಬು ಹೃದಯದ ಹೃತ್ಪೂರ್ವಕ ಸ್ವಾಗತವನ್ನು ಕೋರಬಯಸ್ತಾ ಇದ್ದೇನೆ.
ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅಧ್ಯಕ್ಷರಾದಂತಹ ಶ್ರೀಯುತ ಬೋರೇಗೌಡ ಸರ್ ಅವರಿಗೆ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಹಕಾರ ಸಂಘದ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಶಿವರಾಮಯ್ಯ ಸರ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಅವರು ಸಹ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಕುಣಿಗಲ್ ತಾಲೂಕಿನ ಶಿಕ್ಷಣ ಸಂಯೋಜಕರಾದಂತಹ ಶ್ರೀಯುತ ಗಂಗಾಧರ್ ಸರ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿದ್ದಾರೆ. ಅವ್ರಿಗೂ ಸಹ ಎಲ್ಲರ ಪರವಾಗಿ ಆತ್ಮೀಯ ಹಾಗೂ ಪ್ರಾಥಮಿಕ ಶಿಕ್ಷಕರ ಸಹಕಾರ ಸಂಘ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸರ್ ಅವ್ರಿಗೂ ಸಹ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಾಗೂ ಮತ್ತೋರ್ವ ನಿರ್ದೇಶಕರಾದಂತಹ ಮಹಾಂತೇಶ್ ಸರ್ ಅವರು ಸಹ ಈ ಒಂದು ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ನೋಡಿ ಸರ್. ಹಾಗೂ ಮಹಿಳಾ ಸಬಲೀಕರಣದ ವಿಷಯದಲ್ಲಿ ಮಾಧ್ಯಮಗಳ ಪಾತ್ರ ಬಹಳ ದೊಡ್ಡದಿದೆ. ಈ ಒಂದು ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಆಗಮಿಸಿರ್ತಕ್ಕಂತಹ ಶ್ರೀಯುತ ಶಂಕರ್ ಸರ್ ಅವರು ಹಾಗೂ ನಾರಾಯಣ್ ಸರ್ ಅವರು ಹಾಗೂ ಗುರುಚರಣ್ ಸಿಂಗ್ ಸರ್ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಕೊಡಿ ಮೇಡಮ್. ಹಾಗೂ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಸ್ಫೂರ್ತಿಯನ್ನು ತುಂಬೋದಕ್ಕೆ ಬಂದಿರ್ತಕ್ಕಂಥ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀಯುತ ರಮೇಶ್ ಸರ್ ಅವರು ಸಹ ಈ ಒಂದು ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ಸಹ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಮತ್ತೋರ್ವ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀಯುತ ಜಹಾಂಗೀರ್ ಸರ್ ಅವರು ಸಹ ವೇದಿಕೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಸಹ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ದೇವಿ ಮೇಡಮ್ ಅವ್ರಿಗೂ ಸಹ ಈ ಒಂದು ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಹಾಗೂ ಜಿಪಿಟಿ ಮುಖ್ಯಸ್ಥರಾದಂತಹ ಶ್ರೀಮತಿ ಚೈತ್ರಾ ಮೇಡಮ್ ಅವ್ರಿಗೂ ಸಹ ಈ ಒಂದು ವೇದಿಕೆಯಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಸ್ವಾಗತವನ್ನ ಕೋರ್ತಾ ಸ್ವಾಗತ ಭಾಷಣವನ್ನ ಮುಗಿಸ್ತಾರೆ. ಹಾಗೆ ಕೋಶಾಧ್ಯಕ್ಷರಾದಂತಹ ಶ್ರೀಮತಿ ಭವಾನಿ ಮೇಡಮ್ ರವರು, ಇವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮತ್ತು ಉದ್ಘಾಟನಾ ಕಾರ್ಯಕ್ರಮ. ವೇದಿಕೆಯ ಮೇಲಿರುವ ಅತಿಥಿಗಳು ಅದನ್ನು ನಡೆಸಿಕೊಳ್ಳಲಿದ್ದಾರೆ. ಸರ್ ಹಂಗೆ ನಿಂತ್ಕೊಳ್ಳಿ ಸರ್. ಒಂದು ಫೋಟೋ ತಗೊಳ್ಳಿ. ನಿಂತ್ಕೊಳ್ಳಿ ಹಾಗೆ. ಬನ್ನಿ. ಓಕೆ ಮೇಡಮ್. ಎಲ್ರಿಗೂ ನಮಸ್ಕಾರ. ಈ ದಿನ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ನಮ್ಮ ಎಲ್ಲ
ಮಹಿಳೆಯರು, ಮಹಿಳಾ ಶಿಕ್ಷಕ ಮಿತ್ರರು ಮತ್ತು ಹಾಗೆ ಈ ಒಂದು ಸಾವಿತ್ರಿಬಾಯಿ ಪುಲೆ ಶಿಕ್ಷಕ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಒಂದು ಸುಂದರ ಸಮಾರಂಭವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂತಹ ವಿಶೇಷ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಶ್ರೀಮತಿ ಡಾಕ್ಟರ್ ರಕ್ಷಾ ಮೇಡಮ್ ಅವರೇ, ಹಾಗೆ ಈ ಒಂದು ಸಾವಿತ್ರಿಬಾಯಿ ಪುಲೆ ಸಂಘದ ಅಧ್ಯಕ್ಷರಾದಂತಹ ಜಯಲಕ್ಷ್ಮಿ ಅವರೇ, ಸಾವಿತ್ರಿಬಾಯಿ ಪುಲೆ ಸಂಘದ ಎಲ್ಲ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿ ಬಂಧು ಮಿತ್ರರೇ, ಹಾಗೆ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ವಿವಿಧ ಸಂಘಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು, ಬೋರೇಗೌಡರು ಅವರಿದ್ದಾರೆ, ಶಿವರಾಮ್ ಅವರು, ಹಾಗೆ ಕೆ ರಮೇಶ್ ಅವರಿದ್ದಾರೆ, ಸೋಮಶೇಖರ್, ಉಮೇಶ್, ಸ್ವಾಮಿ ಅವರು, ಹಾಗೆ ಶಂಕರ್ ಅವರಿದ್ದಾರೆ, ಮತ್ತು ನಮ್ಮ ಮಾಧ್ಯಮ ಮಿತ್ರರು ಸಹ ಇದ್ದಾರೆ. ಮತ್ತು ಹಾಗೆ ಇಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ನಮ್ಮ ಶಿಕ್ಷಕಿ ಮಿತ್ರರೇ ಮತ್ತು ಇಲ್ಲಿ ಹಾಜರಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ನೇಹಿತರೆ, ಇವತ್ತಿನ ದಿನ ನಡೀತಾ ಇರತಕ್ಕಂತಹ ಈ ಒಂದು ಸಮಾರಂಭ ನಿಜವಾಗ್ಲೂ ಕೂಡ ಬಹಳ ಅರ್ಥಪೂರ್ಣವಾದಂತಹ ಸಮಾರಂಭ ಅಂತ ಹೇಳಿದರೆ ತಪ್ಪಾಗಲಾರದು. ನಮಗೆಲ್ಲರಿಗೂ ಗೊತ್ತಿದೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅಂತ ಒಂದು ಮನುಸ್ಮೃತಿಯಲ್ಲಿ ಒಂದು ಮಾತಿದೆ. ಯಾವುದೇ ಒಂದು ಒಬ್ಬ ನಾರಿಯನ್ನು ನಾವು ಪೂಜ್ಯನೀಯ ಭಾವನೆಯಿಂದ, ಗೌರವದಿಂದ ನಾವು ನಡೆಸ್ಕೊಂಡಿದ್ದೆ ಆದರೆ ಅಲ್ಲಿ ದೇವತೆಗಳು ವಾಸವಾಗಿರ್ತಾರೆ ಎನ್ನುವಂಥದ್ದು ಅಕ್ಷರಶಃ ಸತ್ಯವಾದಂತಹ ಮಾತು. ಯಾಕಂದರೆ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ಮಾನವನೂ ಕೂಡ ತಾಯಿಯ ಗರ್ಭದಿಂದ ಉದಯ ಆದಂಥವರಲ್ಲಿ, ಹೌದಲ್ವಾ? ಹೀಗಿರುವಾಗ ತಾಯಿಯ ಸ್ಥಾನ ಎಂಥದ್ದು ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಹಾಗೆ ಭಗವಂತ ಇಲ್ಲದೆ ಇರುವಂತಹ ಸ್ಥಳದಲ್ಲಿ ತಾಯಿಯನ್ನ ಪ್ರತಿನಿಧಿಯಾಗಿ ಇರಿಸಿದನೆ ಎನ್ನುವಂತಹ ಮಾತು ಕೂಡ ಇರುವಂಥದ್ದು. ಸ್ನೇಹಿತರೆ, ಇವತ್ತು ನನಗೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಿದ್ರೆ, ವೇದಿಕೆಯಲ್ಲಿ ಎಲ್ಲ ಮಹಿಳಾ ಮಣಿಯರೇ ತುಂಬಿಕೊಂಡಿದ್ದಾರೆ ಇಲ್ಲಿ. ಅಂದರೆ ಇಂತಹ ಒಂದು ಅವಕಾಶ ಈ ಸಂದರ್ಭದಲ್ಲಿ ಇದೆ ಅಂತಂದರೆ ಎಷ್ಟು ಖುಷಿಯ ವಿಚಾರ ಅಲ್ವಾ? ನಾವು ಸಾಕಷ್ಟು ಹಿಂದಕ್ಕೆ ಹಾಗೆ ಹೋದರೆ ನಾವು ಅವತ್ತಿನ ಸಂದರ್ಭಗಳಲ್ಲಿ ಒಬ್ಬ ಮಹಿಳೆಗೆ ಅವಳಿಗೆ ಕೊಡಬೇಕಾದಂತಹ ಒಂದು ಮಹಿಳೆಯನ್ನ ನೋಡ್ತಕ್ಕಂಥ ದೃಷ್ಟಿನೇ ಬೇರೆ ಥರ ಇತ್ತು. ಅವತ್ತಿನ ಒಂದು ಸಂದರ್ಭದಲ್ಲಿ ಸಾವಿತ್ರಿಬಾಯಿ ಪುಲೆಯವರನ್ನ ನಾವು ಅಕ್ಷರದ ಅವ್ವ ಅಂತ ಹೇಳಿ ಕರೀತೇವೆ. ನಾವು ಸಾವಿತ್ರಿಬಾಯಿ ಪುಲೆಯವರು 1848ರಲ್ಲಿ ಅವರು ಹುಟ್ಟಿದಂತಹ ಒಂದು ಸಂದರ್ಭದಲ್ಲಿ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು ನಾವು ಯೋಚನೆ ಮಾಡಿದರೆ, ಅವರೆಲ್ಲ ಹೋರಾಟ ಮಾಡಿದಂತಹ ಫಲವೇ ಇವತ್ತು ನಾವು ವೇದಿಕೆಯ ಮೇಲೆ ಕೂತ್ಕೊಳ್ಳಿಕ್ಕೆ ಅದು ಏಣಿಯಾಗಿದೆ ಅಂತ ನಾನಾದರೂ ಭಾವಿಸ್ತೇನೆ. ಇವತ್ತು ನಿಜವಾಗ್ಲೂ ಖುಷಿಯ ವಿಚಾರ ಏನಂತ ಹೇಳಿದ್ರೆ, ದೇಶದ ಪ್ರಥಮ ಪ್ರಜೆ ದ್ರೌಪದಿ ಮುರ್ಮುರವರು ಇವತ್ತು ಒಬ್ಬ ಮಹಿಳೆ. ನಮ್ಮ ಜಿಲ್ಲೆಗೆ ಬಂದರೆ ನಮ್ಮ ಜಿಲ್ಲೆಯ DC ಅವರು ಒಬ್ಬ ಮಹಿಳೆ, ನಮ್ಮ CEO ಅವರವರು ಒಬ್ಬ ಮಹಿಳೆ, ತಾಲೂಕಿನಲ್ಲಿ ಸದ್ಯಕ್ಕೆ ನಾನು ಕೂಡ ಒಬ್ಬ ಮಹಿಳೆ ಅನ್ನೋದಕ್ಕೆ ನಿಜವಾಗ್ಲೂ ತುಂಬ ಒಂದು ಹೆಮ್ಮೆ ಆಗ್ತಿರ್ತಕ್ಕಂಥದ್ದು. ಸ್ನೇಹಿತರೆ, ಇದಕ್ಕೆಲ್ಲ ಕಾರಣ ಹಿಂದೆ ಅವರು ಹಾಕಿಕೊಟ್ಟಂತಹ ಒಂದು ಅಡಿಪಾಯ ಅಂತ ನಾವು ಖಂಡಿತವಾಗಿ ಅವ್ರನ್ನ ತುಂಬ ನೆನಪಿಸ್ಕೊಳ್ಬೇಕು. ಇವತ್ತು ಸಾವಿತ್ರಿಬಾಯಿ ಪುಲೆಯವರು ಅವತ್ತಿನ ಕಾಲದಲ್ಲಿ ಸುಮಾರು 150 ವರ್ಷಗಳ ಹಿಂದಿನ ಮಾತು ನಾವು ನೆನಪಿಸ್ಕೋಬೇಕು ಅವರನ್ನ. ಅವತ್ತು ಎಂತಹ ಒಂದು ಕಠಿಣ ಪರಿಸ್ಥಿತಿ ಇತ್ತು ಅನ್ನೋದಕ್ಕೆ ಅವರು ಶಿಕ್ಷಣದ ಸಂಸ್ಥೆಯನ್ನ ತೆರೆಯೋದ್ರ ಮೂಲಕ, ಒಂದು ಶಾಲೆಯನ್ನ ತೆರೆಯೋದ್ರ ಮೂಲಕ ಅವರು ಮಹಿಳೆಯರನ್ನ ಜಾಗೃತಗೊಳಿಸಿದ್ರು ಅಂತ ಹೇಳಿ. ಆ ಸಂದರ್ಭದಲ್ಲಿ ಅವ್ರನ್ನ ಸಗಣಿ ಮಣ್ಣು ಕಲ್ಲುಗಳನ್ನ ಎಷ್ಟು ಅವರಿಗೆ ಅವಮಾನವನ್ನ ಮಾಡ್ತಿದ್ರಂತೆ, ಶಾಲೆ ಯಾಕೆ ಮಾಡ್ತಿದ್ದೀರಾ ಅಂತ ಹೇಳಿ. ಆದ್ರೆ ಅವ್ರಿಗೆ ಅವತ್ತೇ
ನಡೆಯುತ್ತೆ. ಇಡೀ ಒಂದು ಸಂಸಾರ ಚೆನ್ನಾಗಿ ಆಯಿತು ಅಂದರೆ ಇಡೀ ದೇಶ ಚೆನ್ನಾಗಾಗುತ್ತೆ ಅನ್ನುವಂಥದ್ದು. ಇವತ್ತು ನಾವು ಹೇಳ್ತೀವಿ, ಒಬ್ಬ ಮಹಿಳೆ ತೊಟ್ಟಿಲನ್ನು ತೂಗುವುದರೊಂದಿಗೆ ವಿಶ್ವವನ್ನು ಆಳಬಲ್ಲಳು ಅಂತ ನಾವು ಹೇಳ್ತೀವಿ, ಹೌದಲ್ಲ? ಅದು ಸತ್ಯ ಕೂಡ. ಒಂದು ಮನೆಯಲ್ಲಿ ಮಹಿಳೆ ಕಲ್ತಿದ್ದೆ ಆದರೆ ಅದನ್ನು ಬೇರೆ ಬೇರೆ ರೀತಿ ವ್ಯಾಖ್ಯಾನ ಮಾಡ್ತಾರೆ, ಅದು ಬೇರೆ. ಆದರೆ ಖಂಡಿತವಾಗಿ ಮಹಿಳೆ ತನ್ನ ಒಂದು ಏನು ಉತ್ತಮವಾದ ರೀತಿಯಲ್ಲಿ ಅವಳು ನಿಜವಾಗ್ಲೂ ವಿದ್ಯಾಭ್ಯಾಸವನ್ನ ಮಾಡಿದ್ದೇ ಆದರೆ, ಅವಳು ಹೆಣ್ಣು ಕಲಿತಿದ್ದೇ ಆದರೆ ಖಂಡಿತವಾಗಿ ಆ ಮನೆ ಉದ್ಧಾರ ಅಷ್ಟೇ ಅಲ್ಲ, ಇಡೀ ಊರು ಉದ್ಧಾರ ಆಗುತ್ತೆ, ಇಡೀ ಪ್ರಪಂಚ ಉದ್ಧಾರ ಆಗುತ್ತೆ ಅನ್ನೋದು ಖಂಡಿತವಾಗಿ ಸತ್ಯವಾದಂತಹ ಮಾತು. ಈ ನಿಟ್ಟಿನಲ್ಲಿ ನಾವು ಸಾಕಷ್ಟು ಜನರನ್ನ ಉದಾಹರಣೆಯಾಗಿ ನಾವು ಕೊಡಬಹುದು ಸ್ನೇಹಿತರೆ. ಇವತ್ತು ಕೂಡ ಸಮಾನತೆ ಖಂಡಿತ ಇಲ್ಲ, ಇವತ್ತು ಸಮಾನತೆಗಾಗಿ ಹೋರಾಟವನ್ನ ಮಾಡ್ತಾ ಇರುವಂಥದ್ದು. ಮತ್ತೆ ಹಾಗೆಯೇ ಜಾತಿ ತಾರತಮ್ಯ ಇರ್ಬೋದು, ಮತ್ತೆ ಹಾಗೆಯೇ ಅನೇಕ ರೀತಿಯ ಪಿಡುಗುಗಳು ಇವತ್ತು ಕೂಡ ಇದೆ. ಹೆಣ್ಣನ್ನ ಅವಮಾನ ಮಾಡ್ತಕ್ಕಂಥದ್ದು ಇವತ್ತು ಕೂಡ ಇರುವಂಥದ್ದು. ಇದೆಲ್ಲ ಹೋಗಲಾಡಿಸ್ಬೇಕು ಅನ್ನುವಂಥದ್ದೇ ಇವತ್ತಿನ ನಾವು ಏನು ಮಹಿಳಾ ದಿನಾಚರಣೆಯ ಒಂದು ಮಹಿಳಾ ದಿನಾಚರಣೆಯ ಮೂಲಕ ನಾವು ಇದನ್ನ ಖಂಡಿತವಾಗಿ ನಾವು ಮಾಡಲೇಬೇಕಾಗಿದೆ. ಅವತ್ತಿನಿಂದ ಅವರು ಹೋರಾಟ ಮಾಡಿದ್ದಕ್ಕೆ ಇವತ್ತು ನಾವು ಒಂದಷ್ಟು ಬದಲಾವಣೆಗಳನ್ನ ನಮ್ಮ ಏನು ಸಮಾಜದಲ್ಲಿ ನಾವು ಕಾಣ್ತಾ ಇರುವಂಥದ್ದು ಅಂತ ಹೇಳಿ, ಅದಕ್ಕಾಗಿ ಕೇವಲ ಈ ಇವತ್ತು ಏನು ಮಹಿಳಾ ದಿನಾಚರಣೆ ದಿನ ಮಾತ್ರ ಇದು ಸೀಮಿತ ಆಗಬಾರ್ದು. ನಮ್ಮ ಒಂದು ಹೋರಾಟ ಅಥವಾ ಹೋರಾಟ ಅಲ್ಲ ಇದು, ನಾವು ಕೂಡ ನಮ್ಮ ಹಕ್ಕನ್ನ ಕೇಳ್ತೇವೆ ಅಷ್ಟೇ. ನಾವು ಕೂಡ ಎಲ್ಲರಿಗೂ ಸರಿಸಮಾನರೇ ಅನ್ನುವಂಥದ್ದು. ಜೊತೆಗೆ ಇಲ್ಲಿ ಯಾರು ಕೂಡ ಪುರುಷ ಇರ್ಬೋದು, ಪುರುಷ ಪ್ರಧಾನ ಸಮಾಜದಲ್ಲಿ ಪುರುಷ ಇರ್ಬೋದು, ಮಹಿಳೆ ಇರ್ಬೋದು, ಯಾರು ಎಲ್ಲರೂ ಬೇಕು, ಪ್ರಪಂಚದಲ್ಲಿ ಎಲ್ಲರೂ ಬೇಕು. ಆದರೆ ಎಲ್ಲರೂ ಸರಿಸಾಮನಾಗಿರ್ಬೇಕು ಅನ್ನುವಂಥದ್ದು ಅಷ್ಟೇ ಕೇಳ್ತಾ ಇರುವಂಥದ್ದು. ಏಕೆಂದ್ರೆ ಯಾರನ್ನು ಹೊರತುಪಡಿಸಿ ಜೀವನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲರೂ ಪ್ರಮುಖರೇ, ಇಲ್ಲಿ ಎಲ್ಲರೂ ಸೌಹಾರ್ದಯುತವಾಗಿ ಹೋಗ್ಬೇಕು. ಮತ್ತು ಹಾಗೆಯೇ ಒಂದು ಹೆಣ್ಣಿನ ಹಕ್ಕು, ಈಗ ಉದಾಹರಣೆಗೆ ನಾವು ಹಿಂದಿನ ಒಂದು ಸಂದರ್ಭವನ್ನು ನಾವು ಗಮನಿಸಿದ್ದೇ ಆದರೆ ಎಷ್ಟೊಂದು ಎಂತಹ ಮಹಿಳೆಯರನ್ನ, ಈಗ ಕಿತ್ತೂರು ಚೆನ್ನಮ್ಮ ಇರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಇಂದಿರಾ ಗಾಂಧಿ ಅವರು ಇರ್ಬೋದು, ಹೌದಲ್ವಾ? ಇಂಥವರು ಎಲ್ಲ ಮಹಾನ್ ಮಹಿಳೆಯರನ್ನ ನಾವು ನೋಡಿದ್ದೇವೆ, ಅಥವಾ ಅವರ ಒಂದು ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ, ಅವ್ರ ಬಗ್ಗೆ ನಾವು ಸಾಕಷ್ಟು ಓದಿದ್ದೇವೆ. ಅವರೆಲ್ಲ ಅವತ್ತಿನ ಸಿಚುಯೇಷನ್ ಅಲ್ಲಿ ಎಷ್ಟು ಕಷ್ಟ ಇತ್ತಲ್ವಾ ಅವತ್ತು ಖಂಡಿತವಾಗಿ ಅವರು ಏನು ಹೊರಗಡೆ ಬಂದು ಹೊರ ಪ್ರಪಂಚದಲ್ಲಿ ಗಂಡಸರಿಗೆ ಸರಿಸಮಾನಾಗಿ ಅವರು ಯಾವುದೇ ಒಂದು ಹಕ್ಕುಗಳಿರ್ಬೋದು ಅಥವಾ ಅದನ್ನು ಪಡೆಯಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂತಹ ಸಂದರ್ಭದಲ್ಲೇ ಹೋರಾಟ ಮಾಡಿ ಅವರು ದಿಟ್ಟ ಮಹಿಳೆಯರು ಅನ್ನಿಸ್ಕೊಂಡು ಇವತ್ತು ಅವರನ್ನು ನಾವು ನೆನೆಸ್ಕೊಳ್ತಾ ಇದ್ದೀವಿ ಅಂದರೆ, ಇವತ್ತು ನಮ್ಮ ಸರ್ಕಾರ ಇರ್ಬೋದು ಸಾಕಷ್ಟು ಸವಲತ್ತುಗಳನ್ನ ಹೆಣ್ಮಕ್ಕಳಿಗಾಗಿ ಕೊಡ್ತಾ ಇರುವಂಥದ್ದು. ಇದನ್ನ ನಾವೆಲ್ಲರೂ ಕೂಡ ಸದುಪಯೋಗ ಮಾಡಿಕೊಳ್ಳೋಣ. ಮತ್ತೆ ನಮ್ಮನ್ನೆಲ್ಲ ಏನು ಒಂದು ಮುಖ್ಯವಾಹಿನಿಗೆ ತರುವಂತಹ ಪ್ರಯತ್ನವನ್ನ ಅವತ್ತಿನಿಂದಲೂ ನಡೀತಾ ಇದೆ. ಡಾಕ್ಟರ್ ಅಂಬೇಡ್ಕರ್ ಅವರು ಕೂಡ ಅವತ್ತು ಮಹಿಳೆಯರಿಗಾಗಿ ತುಂಬಾ ಹೋರಾಟವನ್ನ ಮಾಡಿರುವಂಥದ್ದಿರ್ಬೋದು, ಗಾಂಧೀಜಿಯವರು ಹೋರಾಟ ಮಾಡಿರುವಂಥದ್ದಿರ್ಬೋದು, ಸ್ವಾತಂತ್ರ್ಯ ಹೋರಾಟಗಾರರು ಸಾಕಷ್ಟು ಜನ ಇದಕ್ಕಾಗಿ ಹೋರಾಟ ಮಾಡಿದ್ದಾರೆ. ಆದರೆ ಪ್ರಮುಖವಾಗಿ ನಾವು ಗಮನಿಸೋದೇನಪ್ಪ ಅಂತ ಹೇಳಿದ್ರೆ, ಮಹಿಳೆಯರಿಗೆ ಅವತ್ತು ಅಷ್ಟೊಂದು ಸ್ವಾತಂತ್ರ್ಯ ಇರಲಿಲ್ಲ. ನಾವು ಸಾವಿತ್ರಿಬಾಯಿ ಪುಲೆಯವರ ಕಥೆಯನ್ನ ನಾವು ಕೇಳಿದ್ರೆ ನಿಜವಾಗ್ಲೂ ರೋಮಾಂಚನ ಆಗತ್ತೆ. ಅವರು ಮಹಿಳೆಯರ ಒಂದು ಏನು ಬಾಲ್ಯ ವಿವಾಹವನ್ನ ತಡಿಲಿಕ್ಕಾಗಿ ಮತ್ತೆ ಸತಿ ಪದ್ಧತಿಯನ್ನ ತಡಿಲಿಕ್ಕಾಗಿ ತುಂಬಾ ಹೋರಾಟವನ್ನ ಮಾಡಿದ್ದಾರೆ. ಅದರ ಫಲವಾಗಿ ಇವತ್ತು ಸಾಕಷ್ಟು ಬದಲಾವಣೆಗಳನ್ನು ನಾವು ಇವತ್ತು ಕಂಡಿದ್ದೇವೆ ಸ್ನೇಹಿತರೆ. ಆದರೆ ಆ ಬದಲಾವಣೆ ಅಂತ ನಾವು ಹೇಳುವಾಗ ನಮ್ಮಲ್ಲಿ ಅದು ಬೇರೆ ಥರದೇ ಬದಲಾವಣೆಗಳಾಗಿರೋದನ್ನು ಕೂಡ ನಾವಿವತ್ತು ಗಮನಿಸ್ತಾ ಇದ್ದೀವಿ. ಹೆಣ್ಣು ಮಕ್ಕಳಿಗೆ ಖಂಡಿತವಾಗಿ ಸ್ವಾತಂತ್ರ್ಯ ಇದೆ, ಆದರೆ ಆ ಸ್ವಾತಂತ್ರ್ಯವನ್ನ ದುರುಪಯೋಗ ಮಾಡ್ಕೊಳ್ಳೋದು ಕೂಡ ಇವತ್ತಿನ ಒಂದು ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇದ್ದೇವೆ ಅಲ್ವಾ? ಅದು ಆಗಬಾರದು ಅನ್ನುವಂಥದ್ದು ಒಂದು ನನ್ನ ಕಳಕಳಿಯ ಮನವಿ. ನಮ್ಮ ಎಲ್ಲ ಮಹಿಳಾ ಒಂದು ಮಹಿಳೆಯರಿಗೆ ನಾನು ಹೇಳುವಂಥದ್ದು, ನಾವು ನಮ್ಮ ಹಕ್ಕಿಗಾಗಿ ಹೋರಾಟ ಖಂಡಿತ ಮಾಡೋಣ. ಅದಕ್ಕೆ ಖಂಡಿತ ಅವಕಾಶ ಇದೆ, ನಾವೆಲ್ಲರೂ ಕೂಡ. ಮತ್ತೆ ಹಾಗೆ ಇನ್ನೊಂದು ನಾನು ಬಹಳ ಒಂದು ಇದನ್ನು ಹೇಳುವಂಥದ್ದು ಏನಪ್ಪಾ ಅಂದರೆ, ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಗೆ ಸಾಮಾನ್ಯವಾಗಿ LKG UKG ಕ್ಲಾಸನ್ನು ನಾವು ಹೈಸ್ಕೂಲ್ ಏನು ಸರ್ಕಾರಿ ಶಾಲೆಗಳಲ್ಲಿ ನಾವು ತೆರೆದಿದ್ದೇವೆ ಅಲ್ವಾ? ಅಲ್ಲಿ ಕೂಡ ನಾವು ಮಹಿಳೆಯರನ್ನೇ ತಗೊಂಡಿದ್ದೇವೆ. ಕಾರಣ ಏನು? ಮಗುವಿಗೆ
ಮನೆಯ ವಾತಾವರಣ ಮಗುಗೆ ಕಲ್ಪಿಸ್ಬೇಕು. ತಾಯಿಯ ಒಂದು ಪ್ರೀತಿ ವಾತ್ಸಲ್ಯ ಅಲ್ಲಿ ಬರಬೇಕು. ಆದ್ರೆ ನಮ್ಮ ಪುರುಷರನ್ನೇ ತಗೊಳ್ಬೋದಾಗಿತ್ತಲ್ವಾ, ಆದ್ರೆ ಅದು ತಗೊಳ್ಲಿಲ್ಲ. ಕಾರಣ ಏನಪ್ಪಾ ಅಂದ್ರೆ ಮಗು ಆಗತಾನೆ ಮನೆಯಿಂದ ಹೊರಗಡೆ ಬಂದಿರುತ್ತೆ. ಮಗುವನ್ನ ನಾವು ಆ ತಾಯಿಯ ರೂಪದಲ್ಲಿ ಅಥವಾ ಅಲ್ಲಿ ಮಗುವಿಗೆ ಬೇರೆಯವರೊಬ್ರು ಇರಬೇಕು ಅಲ್ಲಿ ಅನ್ನೋ ಉದ್ದೇಶಕ್ಕಾಗಿ ಮಗುವನ್ನ ಒಂದು ಅಂಥ ಶಾಲೆಗಳಲ್ಲಿ ಅಥವಾ LKG UKGಗಳಲ್ಲಿ ನಾವು ಮಹಿಳಾ ಶಿಕ್ಷಕರಲ್ಲಿ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಕೊಡ್ತಾ ಇರುವಂಥದ್ದು ಅಂತ ಹೇಳಿ. ಇವತ್ತು ಹೆಣ್ಣು ಮಗಳು ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ರಂಗಗಳಲ್ಲಿ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ಮೊದಲಿಗೆಲ್ಲ ಉದಾಹರಣೆಗೆ ನಾನು ಮುಸ್ಲಿಂ ಮಹಿಳೆಯರನ್ನ ನಾನು KSRTCನಲ್ಲಿ ಕಂಡದ್ದು ತುಂಬಾ ಅಪರೂಪ. ಆದರೆ ಅವರು ಕೂಡ ಇದ್ದಾರೆ ಇವಾಗ. ಅಂದ್ರೆ ಒಂದು ರೀತಿ ಅವೇರ್ನೆಸ್ ಬಂದಿದೆ ಎಲ್ರಿಗೂ ಅಂತ ನಾನು ಅದನ್ನ ಹೇಳಲಿಕ್ಕೆ ಬರ್ತಾ ಇರೋದು. ಪ್ರತಿಯೊಬ್ಬರು ಕೂಡ ಹೆಣ್ಣು ಮಗಳು ಗಂಡು ಮಕ್ಕಳಿಗೂ ಸಮನಾಗಿ ಕೆಲಸವನ್ನ ಮಾಡಬಲ್ಲರು. ಮೊದಲಿಗಾದ್ರೆ ಗಂಡು ಮಕ್ಕಳಿಗೆ ಮಾತ್ರ ಸೀಮಿತ ಆಗಿದೆ ಈ ಕೆಲಸ ಹೆಣ್ಣು ಮಕ್ಕಳಿಗೆ ಆಗಲ್ಲ ಅನ್ನುವಂಥದ್ದಿತ್ತು. ಆದ್ರೆ ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಹೆಣ್ಮಗಳು ತನ್ನ ಛಾಪನ್ನ ಮೂಡಿಸ್ತಾ ಇದ್ದಾಳೆ, ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಅಂದ್ರೆ ತನಗೂ ಕೂಡ ಆತ್ಮಸ್ಥೈರ್ಯ ಇದೆ, ಎಲ್ಲ ರಂಗದಲ್ಲಿ ನಾನು ಕೆಲಸ ಮಾಡಬಲ್ಲೆ ಅಂತ ಹೇಳಿ ನಿರೂಪಿಸ್ತಾ ಇದ್ದಾರೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಒಂದು ಏನು ಎಲ್ರಿಗೂ ಇನ್ನು ಮುಂದಿನ ದಿನಗಳಲ್ಲಿ ಇವತ್ತು ಕೂಡ ಸಾಕಷ್ಟು ಲೋಪದೋಷಗಳಿದೆ. ನಾವು ನೋಡ್ತಾ ಇದ್ದೀವಿ, ಅತ್ಯಾಚಾರಗಳಾಗ್ತಿದೆ, ಹೆಣ್ಣು ಮಕ್ಕಳುಗಳನ್ನು ಹೊರಗಡೆ ತಿರುಗಾಡಲಿಕ್ಕೆ ಭಯ ಇರುವಂಥದ್ದು ಇರ್ಬೋದು. ಮತ್ತೆ ಹೆಣ್ಣು ಮಕ್ಕಳಿಗೆ ದೈಹಿಕವಾಗಿ ಶಕ್ತಿ ಕಡಿಮೆ ಅನ್ನೋದನ್ನು ಬಿಟ್ಟರೆ ಗಂಡು ಮಕ್ಕಳಿಗೆ ಹೋಲಿಕೆ ಮಾಡಿದಾಗ ಇನ್ನ ಯಾವುದೇ ರೀತಿಯಲ್ಲಿ ಹೆಣ್ಣು ಮಗಳು ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ಹೇಳ್ತಾರೆ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಅಂತ ಹೇಳ್ತಾರಲ್ವ, ಹಾಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ನಮ್ಮ ಮೇಡಮ್ ಅವರು, ರಶ್ಮಿ ಮೇಡಮ್ ಅವರು ಒಂದು ಏನು ಪ್ರಸೂತಿ ತಜ್ಞರಾಗಿ ಅವರಿವತ್ತು ಇಲ್ಲಿ ಮುಂಚೂಣಿಯಲ್ಲಿ ನಮ್ಮ ಕುಣಿಗಲ್ ತಾಲೂಕಿನಲ್ಲಿ ಕೆಲಸವನ್ನ ಮಾಡ್ತಾ ಇರುವಂಥದ್ದು ನಿಜವಾಗ್ಲೂ ಕೂಡ ತುಂಬಾ ಹೆಮ್ಮೆ ಅನ್ಸುತ್ತೆ ನಮಗೆ. ಎಲ್ಲ ರಂಗಗಳಲ್ಲಿ ಹೆಣ್ಣುಮಗಳು ತನ್ನ ಒಂದು ಛಾಪನ್ನ ಮೂಡಿಸಿರುವಂಥದ್ದು, ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡ್ತಾ ಇರುವಂಥದ್ದು. ಹೆಣ್ಮಕ್ಳಿಗೆ ಬೇರೆ ಹೊರಗಡೆದು ಪ್ರಪಂಚ ಹೆಚ್ಚು ಕಾಣಿಸಲ್ಲ. ತನ್ನ ಕರ್ತವ್ಯ, ತನ್ನ ಮನೆ, ತನ್ನ ಸಂಸಾರ ಇಷ್ಟಕ್ಕೆ ಹೆಚ್ಚು ಸೀಮಿತ ಆಗಿರುವಂಥದ್ದು. ಹಾಗಾಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋದು ನನ್ನ ಆಂಬೋಣ. ಇದಕ್ಕೆ ತಾವು ಕೂಡ ಎಲ್ಲರೂ ಹೋಗ್ತೀರಾ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ. ಖಂಡಿತವಾಗಿ ಇವತ್ತು ಉತ್ತಮವಾದಂತಹ ಕಾರ್ಯಕ್ರಮವನ್ನು ಇವತ್ತು ಜಯಲಕ್ಷ್ಮಿ ಅವರು ಮತ್ತೆ ಅವರ ಎಲ್ಲ ಸಂಘದ ಪರಿವಾರದವರು ಆಯೋಜನೆ ಮಾಡಿದ್ದಾರೆ. ಇಂತಹ ಕಾರ್ಯಕ್ರಮಗಳು ಹೆಚ್ಚು ಆಗಬೇಕು. ಖಂಡಿತ ಅವೇರ್ನೆಸ್ ಮೂಡಿಸ್ತಕ್ಕಂತಹ ಕಾರ್ಯಕ್ರಮಗಳಾಗಬೇಕು. ಇದ್ರ ಮುಖೇನ ನಮ್ಮ ಮಹಿಳಾ ಮಣಿಯರ ಎಲ್ಲ ಒಂದು ಸಮಸ್ಯೆಗಳು ಏನಿದೆಯಲ್ಲ ಅದನ್ನ ಬಗೆಹರಿಸಬೇಕು. ಅದ್ರ ಜೊತೆಗೆ ಇವತ್ತು ನಮ್ಮ ಮೇಡಮ್ ಅವರು ಕೂಡ ಸ್ತ್ರೀರೋಗ ತಜ್ಞರಾದಂತಹ ರಕ್ಷಾ ಮೇಡಮ್ ಅವರು ಹೆಣ್ಣು ಮಕ್ಕಳ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೇನೆ ಇವತ್ತು ಮಾತನಾಡಲಿಕ್ಕಾಗಿ ಮುಂದಿಗೆ ಇದ್ದಾರೆ. ಏನೆಲ್ಲ ಹೆಣ್ಣು ಮಕ್ಕಳು ಕೇವಲ ಒಂದಲ್ಲ ಮಲ್ಟಿ ಟಾಸ್ಕಿಂಗ್ ಮಾಡುವಂಥದ್ದು. ಯಾಕೆಂದ್ರೆ ನೀವು ನಮ್ಮ ಹೆಣ್ಮಕ್ಳೆಲ್ಲ ಇಲ್ಲಿ ಕೂತಿದ್ದೀವಿ, ನಾವು ತಮಗೆಲ್ಲರಿಗೂ ಗೊತ್ತಿದೆ. ಸಾಮಾನ್ಯವಾಗಿ ನಾವು ಯೋಚನೆ ಮಾಡೋದೇನೆಂದ್ರೆ ಅವತ್ತಿನ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇದ್ವಿ, ಅಪ್ಪ ಕೆಲ್ಸಕ್ಕೆ ಹೋಗಿ ಬರ್ತಾರೆ ಅಂತ ಹೇಳಿದ್ರೆ ಹೆಂಡತಿ ಅವ್ರು ಬರೋದನ್ನೇ ಕಾಯ್ದು ಬಂದ ತಕ್ಷಣ ನೀರು ಕೊಡೋದೇನು, ಕಾಫಿ ಕೊಡೋದೇನು, ಮತ್ತೊಂದು ಮಗದೊಂದು ಎಲ್ಲ ಶುಶ್ರೂಷೆ ಮಾಡ್ತಾ ಇದ್ರು ಅವಾಗ ಅಲ್ವಾ. ಆದ್ರೆ ಇವತ್ತು ಹೆಣ್ಮಗಳು ಕೂಡ ಗಂಡು ಮಕ್ಕಳಿಗೆ ಸರಿಸಮನಾಗಿ ಕೆಲಸವನ್ನ ಮಾಡ್ತಿದ್ದಾಳೆ. ಆದ್ರೆ ಯಾರಲ್ಲಿ ಅಂತ ಮನೆಗೆ ಹೋಗಿ ಕೇಳಿದ್ರೆ ಯಾರು ಇಲ್ಲ ಇಲ್ಲಿ ಎನ್ನುವಂತಹ ಒಂದು ಪರಿಸ್ಥಿತಿ ಇವತ್ತು ಇದೆ, ಹೌದಲ್ವಾ? ಯಾಕಂದ್ರೆ ಹಾಗಾದ್ರೆ ನಾವು ಕೂಡ ದೈಹಿಕವಾಗಿ ಗಂಡು ಮಕ್ಕಳಿಗಿಂತ ಅಷ್ಟೊಂದು ಸ್ಟ್ರಾಂಗ್ ಇಲ್ಲದೆ ಇದ್ರೂ ಕೂಡ ಮಲ್ಟಿ ಟಾಸ್ಕಿಂಗ್ ಕೆಲಸವನ್ನ ಮಾಡ್ತಿದ್ದೀವಿ ಅಂದ್ರೆ ಅದು ಹೆಣ್ಣು ಮಕ್ಕಳ ಆತ್ಮಸ್ಥೈರ್ಯಕ್ಕೆ ನಾವು ಮೆಚ್ಚಲೇಬೇಕು ಸ್ನೇಹಿತರೆ. ಹಾಗಾಗಿ ಇಂಥ ಒಂದು ಎಲ್ಲ ರೀತಿಯಲ್ಲಿ ನಾವು ಕೆಲಸವನ್ನ ಖಂಡಿತವಾಗಿ ಸಫಲವಾಗುವ ರೀತಿಯಲ್ಲಿ ಕೆಲಸ ಮಾಡ್ತಿದ್ದೀವಿ. ಎಲ್ಲೂ ಕೂಡ ಎಳ್ಳಷ್ಟು ಲೋಪದೋಷ ಇಲ್ಲದೆ ಖಂಡಿತವಾಗಿ ನಾವು ಕೆಲಸ ಮಾಡ್ತಿದ್ದೀವಿ. ನೀವೆಲ್ಲರೂ ಸ್ಟ್ರಾಂಗ್ ಆಗಿ ಕೆಲಸ ಮಾಡೋಣ ನಾವು. ಮತ್ತೆ ನಾನು ಬಹಳ ಖುಷಿ ಪಡೋದೇನಪ್ಪ ಅಂತ ಹೇಳಿದ್ರೆ, ದಯಮಾಡಿ ನಮ್ಮ ಸ್ನೇಹಿತೆಯರು ಮತ್ತೆ ಎಲ್ಲ ನಮ್ಮ ಶಿಕ್ಷಕಿ ಮಿತ್ರರು ಎಲ್ಲರೂ ಇದ್ದೀರಾ ಇಲ್ಲಿ. ನಾವೆಲ್ಲರೂ ನಮ್ಮ ಕುಣಿಗಲ್ ತಾಲೂಕಿನ ಒಂದು ಏನು ಶೈಕ್ಷಣಿಕ ರಥವನ್ನ ಉತ್ತಮ ರೀತಿಯಲ್ಲಿ ಎಳೆಯೋದ್ರ ಮೂಲಕ ಒಂದು ಶೈಕ್ಷಣಿಕ ಪ್ರಗತಿಯನ್ನು ತುಂಬಾ ಚೆನ್ನಾಗಿ ನಾವು ಮಾಡೋದ್ರ ಮೂಲಕ ನಮ್ಮ ಪುಟ್ಟ ಮಕ್ಕಳು ನಮಗೇನು ನಮ್ಮ ಶಾಲೆಗಳಿಗೆ ಬಂದಿದ್ದಾರೋ ಅವರಿಗೆ ನ್ಯಾಯವನ್ನ ಒದಗಿಸ್ಕೊಳ್ಳೋದ್ರ ಮೂಲಕ ನಾವು ನಮ್ಮ ಒಂದು ಈ ಶೈಕ್ಷಣಿಕ ರಥದ ಒಂದು ಶೋಭೆಯನ್ನ
ಇನ್ನೂ ಹೆಚ್ಚಿಸಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ನಾನು ಕೇಳ್ಕೊಳ್ತಾ ಮತ್ತೊಮ್ಮೆ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ನಾನು ಮನಪೂರ್ವಕವಾಗಿ ಹೇಳ್ತಾ, ನಮ್ಮ ಮೇಡಮ್ ತುಂಬ ಮಾತಾಡೋದ್ರಲ್ಲಿದ್ದಾರೆ, ಅವ್ರ ಮಾತನ್ನು ನಾವು ಕೇಳಿಸ್ಕೊಳ್ಳೋಣ ಅಂತ ಹೇಳಿ ಹೇಳ್ತಾ, ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಈ ಒಂದು ಸಂದರ್ಭಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ.